ದತ್ತಮಾಲಾ ಅಭಿಯಾನಕ್ಕೆ ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ಈ ಬಾರಿಯ ದತ್ತ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ನಿರ್ಧರಿಸಿದೆ. ನಾಳೆ ಸಂಜೆ 7ಕ್ಕೆ ಚಿಕ್ಕಮಗಳೂರು ನಗರದಲ್ಲಿ ಅಲಂಕಾರದ ಉದ್ಘಾಟನೆ ನಡೆಯಲಿದೆ ಎಂದು ಭಜರಂಗ ದಳ ಜಿಲ್ಲಾ ಸಹ ಸಂಚಾಲಕ ಶ್ಯಾಮ್ ವಿ ಗೌಡ ತಿಳಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ದತ್ತಮಾಲಾ ಅಭಿಯಾನ ಡಿಸೆಂಬರ್ 6ರಿಂದ ಆರಂಭಗೊಳ್ಳಲಿದ್ದು 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ದತ್ತ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಲಾಗಿದೆ. ಚಿಕ್ಕಮಗಳೂರಿನ ಪ್ರತಿ ಹಿಂದೂ ಮನೆ ಹಾಗೂ ಕಟ್ಟಡಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ದತ್ತ ಜಯಂತಿ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗುವುದು. ಇನ್ನು ಕೇಸರಿ ಬಂಟಿಂಗ್ಸ್ ಹಾಗೂ ಧ್ವಜಗಳಿಂದ ಇಡೀ ನಗರವನ್ನು ಕೇಸರಿಮಯಗೊಳಿಸಲಾಗುತ್ತೆ. ಜೊತೆಗೆ ಡಿಸೆಂಬರ್ 13ರಂದು ನಡೆಯುವ ಬೃಹತ್ ಶೋಭಾಯಾತ್ರೆ ಸಂಚರಿಸುವ ಮಾರ್ಗದಲ್ಲಿ ಸಂಪೂರ್ಣ ಕೇಸರಿಮಯ ಮಾಡಲಾಗುವುದು ಎಂದು ಶ್ಯಾಮ್ ತಿಳಿಸಿದ್ದಾರೆ. ಹಿಂದೂ ಕಾರ್ಯಕರ್ತರಲ್ಲಿ ಧಾರ್ಮಿಕ ಭಾವನೆಗಳ ಜೊತೆಗೆ ಆಧ್ಯಾತ್ಮಿಕ ಭಾವನೆಗಳನ್ನು ಜೋಡಿಸುವ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. 2024ನೇ ಸಾಲಿನ ದತ್ತ ಜಯಂತಿ ಉತ್ಸವದ ಅಲಂಕಾರ ಉದ್ಘಾಟನೆ ನಾಳೆ ಸಂಜೆ ಅಂದರೆ ಶನಿವಾರ ಸಂಜೆ 7 ಗಂಟೆಗೆ ಹನುಮಂತಪ್ಪ ವೃತ್ತದಲ್ಲಿ ಧ್ವಜಾರೋಹಣದ ಮೂಲಕ ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ. ಇಡೀ ನಗರವನ್ನು ಕೇಸರಿಮಯವಾಗಿ ಮಾಡಬೇಕು ಎಂದು ಸಂಘಟನೆ ನಿರ್ಧಾರ ಮಾಡಿದೆ. 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ದತ್ತಮಾಲಾ ಅಭಿಯಾನವು ಈ ವರ್ಷ ಇಡೀ ಚಿಕ್ಕಮಗಳೂರು ನಗರದ 35 ವಾರ್ಡ್ಗಳಲ್ಲೂ ಸಂಕೀರ್ತನೆ ಯಾತ್ರೆ ಹಾಗೂ ಅಲಂಕಾರವನ್ನು ನಡೆಸಬೇಕು ಎಂಬ ಗುರಿಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಮ್ಮಿಕೊಂಡಿದೆ. ಅದರಂತೆಯೇ ನಾಳೆ ಸಂಜೆ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಇನ್ನು ಡಿಸೆಂಬರ್ 6ನೇ ತಾರೀಕು ಬೆಳಗ್ಗೆ ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ದತ್ತಮಾಲಾಧಾರಣೆಗೆ ಚಾಲನೆ ನೀಡಲಿದ್ದು, 12ನೇ ತಾರೀಕು ನಗರದಲ್ಲಿ ಮಾತೆಯರಿಂದ ಸಂಕೀರ್ತನೆ ಯಾತ್ರೆ, 13ನೇ ತಾರೀಕು ಬೃಹತ್ ಶೋಭಾಯಾತ್ರೆ ಹಾಗೂ ಧಾರ್ಮಿಕ ಸಭೆ. ಈ ಧಾರ್ಮಿಕ ಸಭೆಗೆ ಶ್ರೀಯುತ ಚಕ್ರವರ್ತಿ ಸುಲಿಬೆಲೆಯವರು ದಿಕ್ಸೂಚಿ ಭಾಷಣಗಾರರಾಗಿ ಆಗಮಿಸುತ್ತಿದ್ದಾರೆ. ಹಾಗೆಯೇ ಪೂಜ್ಯ ಸಂತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. 14ನೇ ತಾರೀಕು ಇಡೀ ರಾಜ್ಯದಿಂದ ದತ್ತಮಾಲಾಧಾರಿಗಳು, ದತ್ತಭಕ್ತರು, ಬಜರಂಗಿಗಳು ದತ್ತಪಾದಕ್ಕೆ ದರ್ಶನಕ್ಕೆ ಚಂದ್ರದ್ರೋಣ ಪರ್ವತದ ದತ್ತಪೀಠಕ್ಕೆ ಆಗಮಿಸುತ್ತಿದ್ದಾರೆ. 11ನೇ ತಾರೀಕು ನಗರದಲ್ಲಿ ಬೃಹತ್ ಬೈಕ್ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ದತ್ತಮಾಲಾಧಾರಿಗಳು 30,000 ನಿರೀಕ್ಷೆಯಲ್ಲಿದ್ದೀವಿ. ಈಗಾಗಲೇ ಎಲ್ಲ ಜಿಲ್ಲೆಗಳಿಂದ ಬಂದಿರೋ ವರದಿ ಪ್ರಕಾರ 30,000 ಮಾಲಾಧಾರಿಗಳು ಬರುವ ನಿರೀಕ್ಷೆಯಲ್ಲಿ ಸಂಘಟನೆ ಇದೆ.